ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಸಿನಿ ಯೂನಿವರ್ಸ್. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇನ್ನು ಟಾಪಿಕ್ಗೆ ಬರೋದಾದರೆ 2025ರ ಫೆಬ್ರವರಿಯಲ್ಲಿ ನಮ್ಮ ಕನ್ನಡದ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜನವರಿ 31ರಂದು 7ರಿಂದ 8 ಕನ್ನಡ ಸಿನಿಮಾಗಳು ತೆರೆಗೆ ಬಂದಿದ್ದವು. ಹಾಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ 5 ಕನ್ನಡ ಚಲನಚಿತ್ರಗಳು ಬಿಡುಗಡೆಗೆ ಸಜ್ಜಾಗಿವೆ. ಹಾಗಾದರೆ ಆ 5 ಚಲನಚಿತ್ರಗಳು ಯಾವುವು ಎಂದು ನೋಡಿಕೊಂಡು ಬರೋಣ ಬನ್ನಿ. ಇನ್ನು ಮೊದಲನೆಯದಾಗಿ ಆಕ್ಟರ್ ಕಿಶೋರ್ ನಟನೆಯ ಅನಾಮಧೇಯ ಅಶೋಕ್ ಕುಮಾರ್ ಎಂಬ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ. ಎರಡನೇ ಚಿತ್ರ ಬಂದು ರೂಪೇಶ್ ಶೆಟ್ಟಿ ಅಭಿನಯದ ಅಧಿಪತ್ರ ಎಂಬ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ. ಮೂರನೇ ಚಿತ್ರ ಬಂದು ರಾಜವರ್ಧನ್ ನಟನೆ ಗಜರಾಮ ಎಂಬ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ. ನಾಲ್ಕನೆಯ ಚಿತ್ರ ಬಂದು ಕಿರುತೆರೆ ನಟ ದೀಪಕ್ ಸುಬ್ರಹ್ಮಣ್ಯ ಲೇಡಿ ಗೆಟಪ್ ಹಾಕಿರುವ ಮಿಸ್ಟರ್ ರಾಣಿ ಎಂಬ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ. ಕೊನೆಯ 5ನೇ ಚಿತ್ರ ಬಂದು ಮಿಲಿಂದ್ ನಟನೆಯ ಅನ್ಲಾಕ್ ರಾಘವ ಎಂಬ ಕನ್ನಡ ಚಲನಚಿತ್ರ ತೆರೆಗೆ ಬರ್ತಾ ಇದೆ. ಈ 5 ಕನ್ನಡ ಚಲನಚಿತ್ರಗಳು ಸಹ ಫೆಬ್ರವರಿ 7ರಂದು ರಿಲೀಸ್ ಆಗ್ತಾ ಇದೆ. ಈ ವಾರದ ಕನ್ನಡ ಸಿನಿಮಾ ಅಪ್ಡೇಟ್ಗಳು ಇಷ್ಟು. ಇನ್ನು ಹೆಚ್ಚು ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಯುವರ್ ಸಿನಿ ಯೂನಿವರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.